ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿರುವುದರ ಬಗ್ಗೆ ಇವತ್ತಿನ ದಿವಸ ವಾರ್ಡ್ ನಂಬರ್ 21 ರಿಂಗ್ ರೋಡ್ ನನ್ನಬಸವೇಶ್ವರ ಸರ್ಕಲ್ ಹತ್ತಿರ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನಮಾನದಲ್ಲಿ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಮರು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳದೇ ಇದ್ದರೆ ಅತಿ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೀವಿ. ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅಂದರೆ ಹಿಂದುತ್ವ ಅಂದರೆ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್. ನಿಮ್ಗೆ ಗೊತ್ತಿದೆ, ಈ ಅಧಿವೇಶನದಲ್ಲಿ ನಿಮಗೆ ಅಷ್ಟು ಉಚ್ಚಾಟನೆ ಮಾಡೋದಿತ್ತಂದರೆ ಅಧಿವೇಶನದಲ್ಲಿ ಮಾತಾಡಬೇಕಾಗಿತ್ತು. ಅಧಿವೇಶನದಲ್ಲಿ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಅವರು ಎಷ್ಟು ಮಾತಾಡಿದ್ರು, ಅದೇ ವಿಜೇಂದ್ರ ಮಾತಾಡಬೇಕಾಗಿತ್ತು. ಇಷ್ಟೆಲ್ಲ ಯಾರು ಮಾತಾಡಿದ್ರು? ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಮಾತಾಡಿದ್ರಲ್ಲ. ಯಾರು ಹಿಂದುತ್ವ ಬಗ್ಗೆ ಯಾರು ಮಾತಾಡಿದ್ರು? ಯಾರೂ ಮಾತಾಡಲಿಲ್ಲ. ಅವಾಗ ಹದ ಇರುತ್ತಾನ ಗೌಡ್ರನ್ನ ಇಟ್ಕೊಳ್ಳೋದು, ಆಮೇಲೆ ಹೊರಗೆ ಹಾಕೋದು ಅಂದ್ರೆ ಇದು ಸರಿ ಅನ್ಸಲ್ಲ. ಅಮಿತ್ ಶಾ ಅವರೇ ಹಾಗೂ JP ನಡ್ಡಾ ಅವರೇ ನಿಮಗೆ ಯಾರು ಏನು ಹೇಳಿದಾರೋ ಗೊತ್ತಿಲ್ಲ. ನೀವು ವಾಪಸ್ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ವಾಪಸ್ ಪಕ್ಷಕ್ಕೆ ನೀವು ಸೇರ್ಪಡೆ ಮಾಡ್ಕೊಳ್ಳೋದೇ ಇದ್ದರೆ ಮುಂದಿನ ದಿನಮಾನದಲ್ಲಿ ನಾವು ನೀವು BJPಗೆ ತಕ್ಕ ಪಾಠ ಕಲಿತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ನಂದು ಗಡಿಗಿ, ಸುವರ್ಣ ಕರ್ನಾಟಕ ಗಾಣಿಗ ಮಹಾಸಭಾ ರಾಜ್ಯಾಧ್ಯಕ್ಷರು, ಯುವ ಘಟಕ ಹಾಗೂ ಮಾಜಿ ಭಾರತೀಯ ಜನತಾ ಪಾರ್ಟಿ ಉಪಾಧ್ಯಕ್ಷ. ಬೈಪಾಸಲ್ಲಿ ನಮ್ಮ ಸುವರ್ಣ ಕರ್ನಾಟಕದ ಯುವ ಗಾಣಿಗ ಸಮಾಜದ ವತಿಯಿಂದ ಹಮ್ಮಿಕೊಂಡ ಪ್ರತಿಭಟನೆಯಲ್ಲಿ ಸಾಕಷ್ಟು ಬಸನಗೌಡ ಪಾಟೀಲ್ ಯತ್ನಾಳ್ ಅಭಿಮಾನಿಗಳು ಬಳಗ ಇಲ್ಲಿ ಉಪಸ್ಥಿತಿದ್ದಾರೆ. ಇದು ದಿನೇ ದಿನೇ ಅವರು ಉಚ್ಚಾಟನೆ ಮಾಡಿದ್ದು ಸಾಕಷ್ಟು ಜನರಿಗೆ ನೋವಾಗಿ ಪ್ರತಿಭಟನೆ ಪ್ರಾರಂಭ ಆಗಿವೆ. ನೀವೆಲ್ಲ ಮಾಧ್ಯಮ ನೋಡ್ತಾ ಇದ್ದಾಗೆ ಒಬ್ಬ ಉತ್ತರ ಕರ್ನಾಟಕದ ಅತ್ಯಂತ ಪ್ರಭಾವಿ ವ್ಯಕ್ತಿಯನ್ನು ಅವರ ಶಕ್ತಿ ಕುಗ್ಗಿಸ್ಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಕೆಲವೊಂದು ಷಡ್ಯಂತ್ರ ಮಾಡಿ ಅವರಿಗೇನು ಉಚ್ಚಾಟನೆ ಮಾಡಿದ್ದೀವಿ. ಇದು ಎಲ್ಲೇ ಒಂದು ಕಡೆ ಮುಂದಿನ ಬರ್ತಕ್ಕಂಥ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸಾಕಷ್ಟು ಹಾನಿಯಾಗುವಂಥ ಎಲ್ಲ ಲಕ್ಷಣಗಳು ಅದಾವೆ. ಯಾಕಂದ್ರೆ ಮೊನ್ನೆ ನಡೆದ 2023 ಚುನಾವಣೆಯಲ್ಲಿ ಹಿರಿಯ ನಾಯಕರನ್ನ ಗಣನೆ ತೆಗೆದುಕೊಳ್ಳದೆ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಂಡು ಸಾಕಷ್ಟು ಟಿಕೆಟ್ ಹಂಚಣೆ ಆಗಿದ್ದು. ಆ ಸಂದರ್ಭದಲ್ಲಿ ನಾವು ನಿರೀಕ್ಷೆ ಮಾಡಿದ್ದೀವಿ 120 ಸೀಟ್ ಬರ್ತಾವಂತ. ಎಲ್ಲ ಕಾರ್ಯಕರ್ತರು ಅಷ್ಟೇ ಹುಮ್ಮಸ್ಸಿಂದ ಭಾರತೀಯ ಜನತಾ ಪಕ್ಷಕ್ಕೆ ಅಭಿಮಾನ ಇಟ್ಕೊಂಡು ಮತ ಹಾಕಿದ್ದಾರೆ. ಆದರೆ ಕಾರಣಾಂತರಗಳಿಂದ ಏನು ಈ ಟಿಕೆಟ್ ಹಂಚನೆಯಲ್ಲಿ ಅನ್ಯಾಯ ಆಗಿ ಸಾಕಷ್ಟು ಸಮಸ್ಯೆಗಳಾಗಿ 65-66 ಸೀಟಿಗೆ ಬಂದೆವು. ಮತ್ತೊಂದು ಆಘಾತ. ಈ ಉತ್ತರ ಕರ್ನಾಟಕದ ಒಬ್ಬ ಈ ಜನರ ಶಕ್ತಿ ಅಂತ ಹೇಳಬೇಕು. ಮತ್ತು ಸಾಕಷ್ಟು ಉತ್ತರ ಕರ್ನಾಟಕದಲ್ಲಿ ಏನೇ ತೊಂದರೆ ಆದಾಗ ವಿಧಾನಸಭೆ ಧ್ವನಿ ಎತ್ತವರೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಇಂಥ ಒಬ್ಬ ಧೀಮಂತ ನಾಯಕರನ್ನು ಉಚ್ಚಾಟನೆ ಮಾಡೋದು ಸರಿಯಲ್ಲ. ನಾವು ಮತ್ತೊಂದು ಸಲ ಕೇಂದ್ರ ನಾಯಕರಿಗೆ ವಿನಂತಿ ಮಾಡ್ತೀವಿ, ಇವೆಲ್ಲ ಮರುಪರಿಶೀಲನೆ ಮಾಡಿ ಮತ್ತೆ ಅವರನ್ನು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿಸ್ಕೊಂಡ್ರೆ ಮುಂದೆ ಬರ್ತಕ್ಕಂಥ 2022 ಚುನಾವಣೆಯಲ್ಲಿ ಮತ್ತೆ ನಾವು ಅಧಿಕಾರ ಹಿಡಿಯಲು ಯಶಸ್ವಿ ಆಗ್ತೀವಿ. ಇಲ್ಲಿ ಹೋದ್ರೆ ಮತ್ತೆ ಅದೇ ರೀತಿ ಆಗ್ತದೆ. ನಾವು ಇನ್ನೊಬ್ಬರಿಗೆ ಲಾಭ ಮಾಡಿಕೊಡೋದು ಮತ್ತು ಅವರೆಲ್ಲ ದೇಶ ಲೂಟಿ ಮಾಡೋದು, ಅದೆಷ್ಟೋ ಸಮಸ್ಯೆಗಳು ಉದ್ಭವ ಆಗ್ಯಾವ ಈಗಾಗಲೇ. ಈಗ ನೋಡಿರಿ ನೀವು, ಕಾಂಗ್ರೆಸ್ ಸರ್ಕಾರ ಬಂದಾಗ ಏನೇನು ಸಮಸ್ಯೆಗಳಾಗ್ಯಾವಂತ. ಈ ರೀತಿ ಆಗಬಾರ್ದು ಅನ್ನೋ ಉದ್ದೇಶಕೊಂಡು ಅವರು ಜನರ ಪರವಾಗಿ ಅವರೇನು ವೈಯಕ್ತಿಕ ಯಾವುದೋ ದ್ವೇಷ ಇಟ್ಕೊಂಡು ಅವರು ಭ್ರಷ್ಟಾಚಾರ ವಿರುದ್ಧ ಮಾತಾಡಿಲ್ಲ. ನಮ್ಮ ಜನರಿಗೆ ಅನ್ಯಾಯ ಆಗ್ಯದ, ನಮ್ಗೆ ಯಾವ್ಯಾವ ಜನರಿಗೆ ಅನ್ಯಾಯ ಆಗ್ಯದ ಧ್ವನಿ ಎತ್ತುವ ಕೆಲಸ ಮಾಡ್ಯಾರ ಅವರು. ಆದ ಕಾರಣ ನಾವು ಮತ್ತೊಂದು ಸಲ ವಿನಂತಿ ಮಾಡ್ತೀವಿ, ಅವರನ್ನು ಮರುಪರಿಶೀಲನೆ ಮಾಡಿ ಭಾರತೀಯ ಜನತಾ ಪಕ್ಷ ಸೇರಿಸುವಂತ ನಾವು ಆಗ್ರಹ ಮಾಡ್ತೀವಿ. ಏನು ಕೇಂದ್ರದ ಹಿರಿಯ ನಾಯಕರು ಮತ್ತು ಕರ್ನಾಟಕದ ಅತ್ಯಂತ ಹಿರಿಯ ನಾಯಕರಾದಂಥ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಕೇಂದ್ರದ ಶಿಸ್ತು ಸಮಿತಿ ಅವರನ್ನು 6 ವರ್ಷಗಳ ಕಾಲ ಏನು ಉಚ್ಚಾಟನೆ ಮಾಡಿತ್ತು. ಅದೇ ರೀತಿಯಾಗಿ ಏನು ಜಿಲ್ಲೆಯಾದ್ಯಂತ ಅಷ್ಟೇ ಅಲ್ಲ, ಕರ್ನಾಟಕದ ಏನು ಹೋರಾಟಗಳು ನಡೆದಿವೆ. ಅದೇ ರೀತಿ ವಾರ್ಡ್ ನಂಬರ್ 21ರಲ್ಲಿ ಏನು ನಮ್ಮ ಸುವರ್ಣ ಕರ್ನಾಟಕ ಗಾಣಿಗ ಸಮಾಜದ ಅಧ್ಯಕ್ಷರಾದಂಥ ನಂದು ಗಡಿಗೆ ಅವರ ನೇತೃತ್ವದಲ್ಲಿ ಏನು ಒಂದು ಬೃಹತ್ ಹೋರಾಟ ಮಾಡಿ, ಯಾಕಪ್ಪ ಅಂದರೆ ಇಡೀ ವಿಜಯಪುರ ಜಿಲ್ಲೆಯಲ್ಲಿ ವಿಜಯಪುರ ನಗರವನ್ನು ಅತ್ಯಂತ ಸುಂದರ ನಗರ ಮತ್ತು ಅತ್ಯಂತ ಒಳ್ಳೆಯ ಗಾಳಿ ಇರುವಂಥ ನಗರವನ್ನು ಮಾಡಿದಂಥ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಮೋದಿಯವರ ಏನು ಕನಸಾಗಿತ್ತು, ಭ್ರಷ್ಟಾಚಾರ ರಹಿತವಾಗಿರಬೇಕು ಆಡಳಿತ, ವಂಶವಾದ ಇರಬಾರ್ದು ಪಕ್ಷದಲ್ಲಿ, ಇವೆಲ್ಲ ಕನಸುಗಳನ್ನು ಕಂಡುಕೊಂಡು ಏನು ಹೊಂಟಿದ್ರು ಅವರು. ಅದೇ ಕನಸುಗಳನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕನಸನ್ನು ಹೊತ್ತುಕೊಂಡಿದ್ರು. ಯಾಕಂದರೆ ಪಾರ್ಟಿಯಲ್ಲಿ ವಂಶವಾದ ಇರಬಾರ್ದು, ಭ್ರಷ್ಟಾಚಾರ ಇರಬಾರ್ದು ಮತ್ತು ಅಭಿವೃದ್ಧಿ ಆಗ್ತಿರ್ಬೇಕು. ಎಲ್ಲ ಕನಸುಗಳನ್ನು ಕಂಡುಕೊಂಡು ಹೊಂಟಿದಾಗ ಏನು ಅವರ ಏನು ಜಾಸ್ತಿ ಜನಪ್ರಿಯತೆ ಆಗ್ತಾ ಹೊಂತು.
ಇದನ್ನು ಕೆಲವರಿಗೆ ರಾಜ್ಯದ ಕೆಲವರು ನಾಯಕರಿಗೆ ಆಗಿ ಬಂದಿಲ್ಲ ಕಾಣಿಸ್ತದೆ. ಅದಕ್ಕಾಗಿ ಅವರನ್ನು ತುಳಿಬೇಕಂದೇ ಇವತ್ತೇನಾದ ಕೇಂದ್ರದ ನಾಯಕರಿಗೆ ಏನೋ ಒಂದು ಕಿವಿ ಮಾತು ಹೇಳಿ ಅವರನ್ನು ಉಚ್ಚಾಟನೆಗೊಳಿಸಿದ್ದಾರೆ. ಇದು ಕೇವಲ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಉಚ್ಚಾಟನೆ ಮಾಡಿಲ್ಲ, ಇಡೀ ಹಿಂದುತ್ವಕ್ಕೆ ಉಚ್ಚಾಟನೆ ಮಾಡಿದಂಗೆ. ಯಾಕಂದರೆ ಭಾರತೀಯ ಜನತಾ ಪಾರ್ಟಿ ನಿಂತಿದ್ದೇ ಹಿಂದುತ್ವದ ಆಧಾರದ ಮೇಲೆ. ಹೀಗಾಗಿ ಇಡೀ ಹಿಂದುತ್ವನ್ನೇ ಭಾರತೀಯ ಜನತಾ ಪಾರ್ಟಿ ತ್ಯಜಿಸಿದಂಗಾಗಿದೆ. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಅತ್ಯಂತ ಹಿರಿಯ ನಾಯಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಮತ್ತೆ ವಾಪಸ್ ಗೌರವಯುತವಾಗಿ ಕರೆದುಕೊಳ್ಳದೇ ಹೋದರೆ ಭಾರತೀಯ ಜನತಾ ಪಾರ್ಟಿಗೆ ಕರ್ನಾಟಕದಲ್ಲಿ ಯಾವುದೇ ಉಳಿಗಾಲಿಲ್ಲ. ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಸಹ ಇವರ ಪ್ರಭಾವ ಇದೆ. ಹೀಗಾಗಿ ಅವರನ್ನು ಒಳ್ಳೆಯ ರೀತಿಯಿಂದ ಗೌರವಯುತವಾಗಿ ಕರೆದುಕೊಂಡು ಸ್ಥಾನಮಾನ ಕೊಡಬೇಕಾಗಿತ್ತು ತಮ್ಮ ಮುಖಾಂತರ ಆಗ್ರಹ ಮಾಡ್ತೇವೆ. ನನ್ನ ಹೆಸರು ಶಂಕರ್ ಹುಗಾರ್, ಮಾಜಿ ನಗರ ಮಂಡಲ. ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ, ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಭಾರತ್ ಮಾತಾ ಕಿ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ, ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ, ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಪಾಟೀಲ್ ಯತ್ನಾಳ್ ಅವರಿಗೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಜೈ ಶ್ರೀರಾಮ್, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಕರ್ನಾಟಕದ ಯೋಗಿ ಆದಿತ್ಯನಾಥ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ, ಕರ್ನಾಟಕದ ಹಿಂದೂ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ, ಪಾಟೀಲ್ ಯತ್ನಾಳ್ ಅವರಿಗೆ. ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ, ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಹಿಂದೂ ಹುಲಿಗೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಹಿಂದೂ ಹುಲಿಗೆ ಜೈ ಶ್ರೀರಾಮ್, ಹಿಂದೂ ಹುಲಿಗೆ ಜೈ ಶ್ರೀರಾಮ್, ಉತ್ತರ ಕರ್ನಾಟಕ ಹುಲಿಗೆ ಜೈ ಶ್ರೀರಾಮ್, ಉತ್ತರ ಕರ್ನಾಟಕ ಹುಲಿಗೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, Jai Shri Ram!